ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಹಾಗಾಗಿ ಸ್ವೀಟ್ ಹಲ್ವಾ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಹೆಚ್ಚು ಟೈಮ್ ಬೇಕಾಗಿಲ್ಲ, 15 ನಿಮಿಷದಲ್ಲಿ ಇದನ್ನು ಮಾಡ್ಬೋದು. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಗ್ಗರಣೆ ಪ್ಯಾನನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕಿದ್ದೇನೆ. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ 7-8 ಗೋಡಂಬಿ ಹಾಗೆ 7-8 ಬಾದಾಮನ್ನು ಉದ್ದಕ್ಕೆ ಕಟ್ ಮಾಡಿ ಇದನ್ನು 10 ಸೆಕೆಂಡ್ವರೆಗೆ ಇದನ್ನು ಫ್ರೈ ಮಾಡಿದರೆ ಸಾಕು. ಆನಂತರ ಗ್ಯಾಸ್ ಆಫ್ ಮಾಡಿ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಜಾಸ್ತಿ ಫ್ರೈ ಆದರೆ ಇದು ಕಪ್ಪಗಾಗಿ ಬಿಡ್ತದೆ. ನೋಡಿ, ಇದನ್ನು ಸೈಡಿಗೆ ಇಡುವ. ಒಂದು ಪಾತ್ರೆಗೆ 1/4 ಕಪ್ಪು ನೀರು ಹಾಕ್ತಾ ಇದ್ದೇನೆ. ಹಾಗೆ ಗ್ಯಾಸ್ ಆನ್ ಮಾಡಿ ಈ ನೀರನ್ನು ಮೆಲ್ಲನೆ ಕುದಿಲಿಕ್ಕೆ ಇಡಬೇಕು. ಮೆಲ್ಲ ಕುದೀತಾ ಇರಲಿ ಇದು. ಹಾಗೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೇಸರಿಯನ್ನು ಹಾಕ್ತಾ ಇದ್ದೇನೆ, ಕಲರಿಗೋಸ್ಕರ. ಕಲರ್ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು, ಅಥವಾ ಕಲರ್ ಬೇಕಿದ್ದರೆ ಸ್ವಲ್ಪ ಕೇಸರಿ ಇಲ್ಲದಿದ್ದರೆ ಲೆಮನ್ ಯೆಲ್ಲೋ ಕಲರ್ ಕೂಡ ಯೂಸ್ ಮಾಡ್ಬೋದು. ಇದು ಮೆಲ್ಲನೆ ಕುದೀತಾ ಇರಲಿ ಇನ್ನೊಂದು ಗ್ಯಾಸಲ್ಲಿ. ಹಾಗೆಯೇ ಇಲ್ಲಿ ನಾನು 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಜರಡಿ ಹಿಡಿದು ಇಟ್ಟಿದ್ದೇನೆ. ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲಿಕ್ಕೆ ಇಟ್ಟು ಇದಕ್ಕೆ 3 ಚಮಚ ತುಪ್ಪ ಹಾಕಿದ್ದೇನೆ. ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋನಲ್ಲೇ ಇರಬೇಕು. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 3 ಟೀ ಸ್ಪೂನ್ನಷ್ಟು ರವೆ ಹಾಕಿದ್ದೇನೆ. ರವೆ ಹಾಕಿದ್ದನ್ನು ಸ್ವಲ್ಪ ಸ್ಪೂನಲ್ಲಿ ಮಗುಚಿಕೊಳ್ಳಿ. ಆನಂತರ ಇದಕ್ಕೆ ಜರಡಿ ಹಿಡಿದ 1 ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಗ್ಯಾಸ್ ಫುಲ್ಲು ಸ್ಲೋವಲ್ಲೇ ಇರಬೇಕು, ಫಾಸ್ಟ್ ಇಡಲಿಕ್ಕಿಲ್ಲ. ಗ್ಯಾಸ್ ಫಾಸ್ಟ್ ಇಟ್ಟರೆ ಇದು ಬೇಗನೆ ತಳ ಹಿಡಿದು ಬಿಡ್ತದೆ. ಈಗ ಇದು ಮೊದಲಿನಿಂದ ಕೊನೆ ತನಕ ಗ್ಯಾಸ್ ಸ್ಲೋ ಇಟ್ಟೇ ಮಾಡಬೇಕು. ಈ ಕಡಲೆ ಹಿಟ್ಟು 2 ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಈಗ ಇದು ಫ್ರೈ ಆಗ್ತಾ 2 ನಿಮಿಷ ಆಗ್ತಾ ಬಂದಿದೆ. ಇದರ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋ ತನಕ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಕಡಲೆ ಹಿಟ್ಟು ಹುರಿದುಕೊಳ್ಳುವಾಗ ಅವಸರ ಮಾಡಲಿಕ್ಕಿಲ್ಲ, ಇದರ ಹಸಿ ವಾಸನೆ ಹೋಗಬೇಕು. ಹಾಗಾಗಿ 2 ನಿಮಿಷದವರೆಗೆ ಇದನ್ನು ನಿಧಾನಕ್ಕೆ ಗ್ಯಾಸ್ ಸ್ಲೋ ಇಟ್ಟು ಫ್ರೈ ಮಾಡಿದ ನಂತರ ಇದಕ್ಕೆ 3/4 ಕಪ್ನಷ್ಟು ಸಕ್ಕರೆ ಸೇರಿಸಿದ್ದೇನೆ. ಸಕ್ಕರೆ ಹಾಕಿದನೊಂದು 30 ಸೆಕೆಂಡ್ವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸಕ್ಕರೆ ಹಾಕಿ 30 ಸೆಕೆಂಡ್ ಆಗಿದೆ. ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಸಕ್ಕರೆ ನೀರಾಗಬೇಕಾಗಿಲ್ಲ, ಒಂದ್ಸಲ ಇದು ಚೆನ್ನಾಗಿ ಮಿಕ್ಸ್ ಆದರೆ ಆಯಿತು. ಆನಂತರ ಇದಕ್ಕೆ ನಾವು ಕುದಿಲಿಕ್ಕೆ ಇಟ್ಟ ಈ ಕೇಸರಿ ನೀರನ್ನು ಹಾಕಿಕೊಳ್ಬೇಕು. ನೀರು ಕುದಿಯುವಾಗ ಕೇಸರಿ ಕಲರ್ ಕೂಡ ಚೆನ್ನಾಗಿ ಬಿಟ್ಟಿದೆ. ಈಗ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋವಲ್ಲೇ ಇದೆ. ಸ್ಲೋವಲ್ಲೇ ಇಟ್ಟಿದ್ದನ್ನು ಚೆನ್ನಾಗಿ ಕೈ ಬಿಡದೆ ಇದನ್ನು ಮಗುಚುತ್ತಾ ಇರಬೇಕು. ಇದರಲ್ಲಿ ಈಗ ಗಂಟು ಇದ್ದಾಗೆ ಕಾಣ್ತಾ ಇದೆ, ಆದರೆ ಇದು ಮಿಕ್ಸ್ ಮಾಡ್ತಾ ನಂತರ ಸರಿ ಆಗ್ತದೆ. ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಇಂಥ ಪಾತ್ರೆಯಲ್ಲಿ ಆದರೆ ಇದು ಬೇಗನೆ ತಳ ಹಿಡಿದು ಬಿಡ್ತದೆ. ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು, ಕೈ ಬಿಡಲಿಕ್ಕಿಲ್ಲ. ನಿಮಗೆ ಇದು ಕಷ್ಟ ಅನಿಸಿದರೆ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡಿದರೆ ಇದು ಸುಲಭದಲ್ಲಿ ಮಾಡ್ಬೋದು. ನಾನ್ ಸ್ಟಿಕ್ ಪಾತ್ರೆ ಆದರೆ ಅದು ಬೇಗನೆ ತಳ ಇಡುವುದಿಲ್ಲ, ತಳ ಬಿಟ್ಕೊಡ್ತದೆ. ಮತ್ತು ತುಪ್ಪನೂ ಅಷ್ಟು ಬೇಕಾಗೋದಿಲ್ಲ, ಸ್ವಲ್ಪ ಕಡಿಮೆಯಲ್ಲಿ ಅದನ್ನು ತುಪ್ಪದಲ್ಲಿ ಮಾಡ್ಬೋದು. ಈಗ ನೋಡಿ, ಇದೊಂದು ಸಲ ಮಿಕ್ಸ್ ಆದ ನಂತರ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ನೋಡಿ ಹಾಕಿಕೊಳ್ತಾ ಇರಬೇಕು. ತುಪ್ಪ ಹಾಕಿದ ನಂತರ ಇನ್ನೊಮ್ಮೆ ಹಾಗೆ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡಿಕೊಳ್ಬೇಕು. ವಿಡಿಯೋ ಲೆಂಗ್ತ್ ತುಂಬ ದೊಡ್ಡದಾಗ್ತಾ ಇದೆ, ಹಾಗಾಗಿ ನಾನು ಇದನ್ನು ವಿಡಿಯೋವನ್ನು ಫಾಸ್ಟ್ ಮಾಡಿದ್ದೇನೆ. ನೋಡಿ, ಹೀಗೆ ಮಗುಚುತ್ತನೇ ಇರಬೇಕಿದು. ನೋಡಿ ಮಧ್ಯದಲ್ಲಿ ಎಷ್ಟು ಬೇಕಷ್ಟು ಸ್ವಲ್ಪ ತುಪ್ಪ ಹಾಕಿಕೊಳ್ಳಿ. ಈಗ ನೋಡಿ, ಒಂದು ಸಲ ಇಷ್ಟು ಮಗುಚಿದ ನಂತರ ಇದಕ್ಕೆ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದನ್ನು ಸರಿಯಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಬೇಕು. ಇದು ತಳ ಬಿಟ್ಟು ಬರಬೇಕು, ಅಷ್ಟರವರೆಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಸ್ವಲ್ಪ ಹೊತ್ತಿಗೆ ಇದನ್ನು ತಳ ಬಿಡ್ತದೆ ನೋಡಿ. ಈಗ ನೋಡಿ, ಇದು ತಳ ಬಿಡ್ತಾ ಬಂತು. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಬಾದಾಮ್ ಮತ್ತು ಗೋಡಂಬಿಯನ್ನು ಹಾಕಿಕೊಳ್ಬೇಕು. ಹಾಕಿಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಹಾಗೆ ಸ್ವಲ್ಪ ಪಿಸ್ತಾವನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ಲು, ಇದ್ದರೆ ಹಾಕಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಏಲಕ್ಕಿ ಪುಡಿ ಸೇರಿಸಿ ಗ್ಯಾಸ್ ಆಫ್ ಮಾಡಿ. ಈಗ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೆ. ಏಲಕ್ಕಿ ಪುಡಿ ಹಾಕಿದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಹಲ್ವಾ ರೆಡಿ ಆಗಿದೆ. ಇದನ್ನು ಮಾಡಿ 2 ದಿನ ಹೊರಗೆ ಇಟ್ಟರೂ ಏನು ಹಾಳಾಗೋದಿಲ್ಲ. ಇದನ್ನು ಫ್ರಿಜ್ಜಿನಲ್ಲಿ ಇಡಬೇಕಾಗಿಲ್ಲ.
ಇದನ್ನು ಉಂಡೆ ಕಟ್ಟಿ ಲಡ್ಡು ಥರನೂ ಮಾಡ್ಕೋಬೋದು ಅಥವಾ ಬರ್ಫಿ ಥರ ಒಂದು ಪ್ಲೇಟ್ಗೆ ಹರಡಿ ತಣ್ಣಗಾದ ಮೇಲೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಬೋದು. ಇದಕ್ಕೆ ಕಪ್ ಅಥವಾ ಲೋಟದಲ್ಲಿ ಅಳತೆ ಮಾಡಿಕೊಳ್ಳಿ. ನಾನಿದಕ್ಕೆ 1 ಕಪ್ ಕಡಲೆ ಹಿಟ್ಟು, ಹಾಗೆಯೇ ಅದೇ ಕಪ್ಪಲ್ಲಿ 1/4 ಕಪ್ ನೀರು, ಅದೇ ಕಪ್ಪಲ್ಲಿ 3/4 ಕಪ್ ಸಕ್ಕರೆ, 5ರಿಂದ 6 ಸ್ಪೂನ್ ತುಪ್ಪ, ಏಲಕ್ಕಿ ಪುಡಿ, ಸ್ವಲ್ಪ ಕೇಸರಿ, ಹಾಗೆ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಯೂಸ್ ಮಾಡಿದ್ದೇನೆ. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.